ಹೌದು ಒಳ್ಳೆಯ ಜಗತ್ತಿನಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥ ಹೌದು ಖ್ಯಾತ ಕಲಾವಿದರಿಗೆ ಭಂಡಾರ ಭಟ್ ಕೊಟ್ಟು ಕರಿಸ್ಯಾರ. ಇಲ್ಲಿ ಖ್ಯಾತ ಕಲಾವಿದರಿಗೆ ನಿಯಮಗಳನ್ನ ಹೇಳಿ ಸರಿಯಾಗಿ ಸಾಯಂಕಾಲ 6-7 ಗಂಟೆ ತನ ಭಗವಂತನ ಸೇವಾದೊಳಗ ಸೇವಾ ಮಾಡಿಸಿದ್ರ ನಮ್ಮ ಇಟನಾಳ ಗ್ರಾಮದ ಅಮೋಘ ಸಿದ್ದೇಶ್ವರನ ಸನ್ನಿಧಾನದೊಳಗ ಆ ಜನರೆಲ್ಲರೂ ಧನ್ಯ 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 ನಾವು ಕೇಳಿ ಧನ್ಯ ಇವತ್ತು ಜನರಿಗೆ ಆಗಿರ್ಬೇಕು. ಹೌದು ಹೌದು ಅಂತೇಳಿ ಜನ ಸತ್ಸಂಗದವರಿಗೆ ಆಶೀರ್ವಾದ ಮಾಡಿರ್ಬೇಕಂತ ತಿಳ್ಕೊಂಡು ಸರ್ ನೀವು ಬಂದು ಒಂದು 4 ಮಾತು ಹೇಳ್ಬೇಕಂತೇಳಿ ನಮ್ಮ ಮುಗಳಕೋಡು ಗ್ರಾಮದಿಂದ ನಮ್ಮ ಎತ್ತಿನ ಮಣಿ ಒಳ್ಳೆಯ ಹಾಲಿನ ವ್ಯಾಪಾರಸ್ಥರಾಗಿರ್ತಕ್ಕಂಥವ್ರು ಅಮೋಘ ಸಿದ್ದೇಶ್ವರನ ಒಂದು ಟ್ರಸ್ಟ್ ಕಮಿಟಿಯಲ್ಲಿ ಇದ್ದಿರ್ತಕ್ಕಂಥ ಹಿರಿಯರು ಬರ್ಬೇಕಂದಕ್ಕರ ಕರೆಗೆ ಹೋಗೊಟ್ಟು ನಾವು ಬಂದಿದಾಗ್ಯದ ಇಲ್ಲೇನ್ ಅಮೋಘ ಸಿದ್ದೇಶ್ವರನ ಸನ್ನಿಧಾನದ ಕೂಡಿರಿ ನೋಡು. ಎಲ್ಲಾ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ನನ್ನ ಸಣ್ಣ ಒಂದು ಕಲೆಯ ಒಂದು ಕಲಾವಿದನಿಂದ ತಮಗೆಲ್ಲರಿಗೂ ಒಂದು ಶರಣು ಶರಣಾರ್ಥಿ ಹೇಳಿಕೊಂಡು 2 ಸತ್ಸಂಗದವ್ರಿಗೆ ಏನ ಸೂಚನೆಯನ್ನ ಕೊಟ್ಟಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಸೂಚನೆ? 2 ಸತ್ಸಂಗದವ್ರು ಯಾವ ತೆರನಾಗಿ ನಡ್ಕೋಬೇಕಂತಕ್ಕಂತ ಸೂಚನೆ ಕೊಟ್ಟಾರ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು? ಮೊದಲ ಬಂದ ಸೇವೆಯನ್ನ ಪ್ರಾರಂಭಗೊಳಿಸಿದವರಿಗೆ ಒಂದು $14 ಕೊಡ್ತೇವತ್ತ ಸೂಚನೆಯನ್ನು ಹೇಳಿ ಭಂಡಾರ ಕೊಟ್ಟಾರತ್ತ. ಆ ಕೊಟ್ಟರು ಕೂಡ ಇವತ್ತಿನ ದಿವಸ ವಿಜಯಪುರ ಜಿಲ್ಲಾದಿಂದ ಇಂಡಿ ತಾಲೂಕಿನಿಂದ ಹಲಸಂಗಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಸಹೋದರಿಯಾಗಿರ್ತಕ್ಕಂಥ ಅಂಬಿಕಾ ಅವರ ತಂಗಿಯವರ ಸಂಘದವರು ಮೊದಲು ಬಂದು ತಮ್ಮ ಸೇವೆಯನ್ನ ಪ್ರಾರಂಭಗೊಳಿಸಿ ನನ್ನ ಅನಿಸಿಕೆ ಅಭಿಪ್ರಾಯದ ಪ್ರಕಾರ ಆ ಪ್ರಥಮದ ಡಾಲನ್ನ ಅವರು ಪಡ್ಕೊಂಡಾರ. ಈಗಾಗಲೇ ಯಾವುದರಲ್ಲೂ ಏನು ಕುಂಚಿತ್ ಬಂದಿರಬಾರದು. ಅದೇ ತೆರನಾಗಿ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಬಸನಾಳ ಗ್ರಾಮದಿಂದ ನಾವು ಬಂದಿರತಕ್ಕಂಥ ಈ ಸತ್ಸಂಗ ಒಂದು ಅರ್ಧ ಗಂಟೆ ಸಮಯ ಆಗ್ಯದ. ಈ ಮ್ಯಾಲಿಗೆ ಡಾಲ್ ಸಿಕ್ಕಿಲ್ಲ. ಯಾವ ನಂಬರ್ ಬಂದದಪ್ಪ ಇದು? 2 ನಂಬರ್. ಅದಕ್ಕ ಇಲ್ಲಿ ದೈವದಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಗುರು ಹಿರಿಯರೆಲ್ಲರೂ ಸಾಯಂಕಾಲ ಕಾರ್ಯಕ್ರಮ ಮಂಗಲಗೊಳ್ಳುತ್ತನ ಒಂದು ಸೂಜಿ ಬಿದ್ರ ಸಪ್ಪಳಾಗಂಗ ಶಾಂತದಿಂದ ಕುಂಡ್ರು ಕರ್ತವ್ಯ ನಮ್ಮ ಗುರು ಹಿರಿಯರದು ಅಮೋಘ ಸಿದ್ದೇಶ್ವರನ ಅಂಗಳದಲ್ಲಿ. ಹೆಂಗ ಕುಂಡಿರ್ಬೇಕು? ಒಂದು ಸೂಜಿ ಬಿದ್ರು ಕೂಡ ಸಪ್ಪಳಾಗಿರ್ಬಾರ್ದು. ಹಂಗ ನೀವು ಗುರು ಹಿರಿಯರೆಲ್ಲ ಕುಂಡಿರ್ಬೇಕು. 2 ಸತ್ಸಂಗದವ್ರು ನೀವು ಯಾನ ಇವತ್ತಿನ ದಿವಸ ನಮ್ಮ ಕೂಡಿರ್ತಕ್ಕಂಥ ಬಂಧು ಬಾಂಧವರಿಗೆಲ್ಲ ಏನು ಊಟ ಮಾಡಿಸ್ಬೇಕು ಅಂತ ಕೇಳಿದ್ರ ಏನ್ರಿಪ್ಪ ಅದು? ಅಲ್ಲಿ ಊಟ ಮಾಡಿದೇವಂದ್ರ ಹೊಟ್ಟೆ ತುಂಬುತ್ತಾರ. ಇಲ್ಲಿ ಊಟ ಮಾಡಿದ್ರ ನೆತ್ತಿ ಅಂತಕ್ಕಂಥ ಹೊಟ್ಟೆ ತುಂಬಬೇಕಾಗ್ಯದ. ನೆತ್ತಿ ಅಂತಕ್ಕಂಥ ಹೊಟ್ಟೆಯನ್ನ ನೀವು ತುಂಬಿಸ್ತೀರತ್ತಿ ಹೇಳಿ ಶಾನ್ಯಾರದಿರತ್ತಿ ಹೇಳಿ 2 ಮೇಳಗಳಿಗೆ ಕರೆದು ಬರಮಾಡಿಕೊಂಡಾರ. 2 ಮೇಳಗಳಿಗೆ ಏನ ಸೂಚನೆ ಪಾತಿ ಕೇಳಿದ್ರ ಏನ್ರಿಪ್ಪ ಸೂಚನೆ? ಬಾರಿಸ್ಯಾಡೋದು ಬಾಳ ಹೊತ್ತಾಗಿರಬಾರ್ದು. ನಿಮ್ಮ ಕಲೆಯನ್ನ ಹಿಂದು ಮುಂದು ಹಾಡೋರೊಳಗ ಬೇಕಾದ ಪ್ರದರ್ಶನ ಮಾಡಿ ತೋರಿಸಬಹುದು. ಹಿಂದು ಮುಂದು ಹಾಡ್ಲಾರ್ದೆ ದೇವರ ಕರಿಕಿಂತ ಮುಂಚಿತವಾಗಿ ಬಹಳ ಬಾರಿಸಾಡುತ್ತ ಕೂತ್ರಿ ಅಂದ್ರ ಹೊತ್ತು ಹೊಕ್ಕೈತಿ ಅಂತಕ್ಕಂಥ ಮಾತ ಟೈಮ್ ಬಾಳ ಆಗ್ತದೆ. ರಾಯಬಾಗ್ ತಾಲೂಕ ಗೋಕಾಕ್ ಮೂಡಲಿಗೆ ಅಂದ್ರ ಒಂದು ಸ್ವಲ್ಪ ಈ ಕಡೆ ಭಾಗದಾಗ ಹೆಣ್ಣ ಗಂಡ ಜಾಸ್ತಿ. ಇಂತಾದ್ರಲ್ಲಿ ಮಾರ್ಗ ಹಚ್ಚಿ ಮಾರ್ಗ ಕೇಳ್ತಾರಂದ್ರೆ ಹೆಚ್ಚಿನ ಪುಣ್ಯವಂತರು. ಮಾರ್ಗ ಕೇಳುದು ಕಮ್ಮಿ ಅದ ಇಲ್ಲಿ. ಅದಕ್ಕೆ ಇದು ಮೊದಲ ಪ್ರಥಮದ ನಿಯಮ, ಬಾರಿಸಾಡೋದು ಕಮ್ಮಿ ಇರಬೇಕು. ಮಾರ್ಗ ಹಾಡಿದ್ರೆ ಎಷ್ಟೊತ್ತು ಹಾಡ್ಬೇಕು? 5 ನುಡಿ ಮಾರ್ಗ ಹಾಡಬೇಕು. ಯಾಕ ಮಾರ್ಗದ ಮೇಳದವ್ ಪದ್ಯ ಹಾಡಿದ್ರ ಚಾಲ್ ಹಾಡಿದ್ರ ಸಿಂಗಲ್ ಪಲ್ ಹಾಡಬೇಕು. ಒಂದೇ ನುಡಿ ಸಿಂಗಲ್ ಪಲ್ಲ. ಮತ್ತೊಮ್ಮೆ ಕೇಳಿನಂತೇಳಿ ದೈವಕ್ಕೆ ಆಸೆ ಆಗಿರ್ಬೇಕು. ಕರೆ ನೀವು ಹಾಡಿರ್ಬಾರ್ದು. ಅಂದ್ರ ನಾ ಗದ್ದಲ ಮಾಡೀನಿ ನನಗ್ ಕೇಳೋದ ಸಿಗ್ಲಿಲ್ಲ ಅಂತ ದೈವಕ್ಕೆ ಆಸೆ ಆಗಲಿ. ಕರೆ ನೀವು ಹಳ್ಳಿ ಹಾಡಿ ಹೊತ್ತುಗಳಿಯೋದಿಲ್ಲ. ಇದು ಹಾಡೋರಿಗೆ ನಿಯಮ ಆಯ್ತು, ಬಾರಸವ್ರಿಗೆ ಆಯ್ತು. ಮಾತಾಡು ಸರ್ಗಳಿಗೆ ಏನು ನಿಯಮಾವಳಿ ಐತೆ ಅಂದ್ರ ಏನ್ರಿಪ್ಪ? ಮುದ್ದಾಯಿ ಮುದ್ದುಗೊಂಡನ್ ಹಿಡ್ಕೊಂಡು ಒಂದ್ ಕಡೆ ಗುರು ಸೊನ್ನಾರ ಸಿದ್ಧ ಗುರುದಾನ್, ಒಂದ್ ಕಡೆ ರೇವಣ ಸಿದ್ಧ ಗುರುದಾನ್, ಒಂದ್ ಕಡೆ ಬೀರಪ್ಪ ಗುರುದಾನ್. ಯಾವ ಮಟ್ಟ ಮನೆಗಿದು ಹಾಲು ಮತದ ಮಾಳಿಂಗರಾಯಣ ಸಂಪ್ರದಾಯದವರಿಗೆ ಹಿಂಗ ಗುರುಗಳದಾರ. ಆ ಗುರುಗಳನ್ನ ಹಿಡ್ಕೊಂಡು ಇಲ್ಲಿ ತನ ಶಿಷ್ಯ ಮಕ್ಕಳನ್ನ ಹಿಡ್ಕೊಂಡು ಸತ್ಯ ಸಿದ್ಧರಲ್ಲಿ ಏನಾದ್ರೂ ಅಡಕಾಗಿರ್ತಕ್ಕಂಥ ವಿಷಯ ಇಟ್ಟನಾಳ ಗ್ರಾಮಕ್ಕ ಹೋಗಿ ನೋಡಿದರ
ಬೇಡ ಕಂಡ್ಯಾಳದೊಳಗರಿ ನೋಡಿದ್ರ ಹೌದು ಒಂದ್ ಕಡೆ ಕಂಡ್ಯಾಳದಾಗರೆ ಸಿಗಬೇಕು. ಆಹಾ ಇಂತ ತಾಲೂಕ ಇಂತ ಜಿಲ್ಲಾ ಈ ಜಾಗದಾಗ ಹೋಗಿ ನೋಡಿದ್ರ ಸದ್ಯಕ್ಕೆ ನಡಿತೈತಿ ಸಿದ್ಧಾಟಿಕೆ ಅಂತ ಹೇಳಿ ಆಹಾ ಅಲ್ಲೇರೆ ಸಿಗಬೇಕು. ಹೌದು ಮತ್ತೆ ಕೇಳ್ತೀನಿ ಅಂದ್ರೆ ಹೆಂಗ ಕೇಳುದು? ಹೆಂಗ್ರಿಪ್ಪ ಅದು? ಕುಲುಕ ಕುಂದ ಬಂದಿರಬಾರ್ದು, ಭಂಡಾರಕ್ಕ ಬೈ ಆಗಿರಬಾರ್ದು, ಧರ್ಮಕ್ಕ ದಕ್ಕ ಹತ್ತಿರಬಾರ್ದು, ಜಾಡಿಗೆ ಬಟ್ಟ ಬಂದಿರಬಾರ್ದು. ಆಹಾ ಈ ಮ್ಯಾಲಿನವ್ರು ಅವ್ರಿಗೆ ಮಾತಾಡುದಿಲ್ಲ, ಅವ್ರು ಇವ್ರಿಗೆ ಮಾತಾಡುದಿಲ್ಲ. ಹೌದು ಹಂಗ ಒಳ್ಳೆ ಮಾತನ್ನ ಒಂದು ಕೇಳಿದ್ರ ಹೌದು ಗದ್ದಿಗೆ ಮೇಲಿನ ದೇವ್ರ ಮನಸ್ಸು ಆನಂದ ಆಗಿರ್ಬೇಕು. ನಂದು ಇವತ್ತಿನ ದಿವಸ ಹೌದು ಜಾಡಿ ಒಳಗಿನ ಮಾತ ಆಹಾ ಏನ್ ಬಿಚ್ಚಿ ಮಾತಾಡ್ಲಿಕ್ಕತ್ತಾರ ನಮ್ಮ ಮಕ್ಕಳು ಅಂತೇಳಿ ದೇವ್ರಿಗೆ ಆನಂದ ಆಗಂತ ಮಾತ ಆಹಾ ಮಾತಾಡ್ರಿ. ಅಮೋಘ ಸಿದ್ಧನ ಮಾರ್ಗದವರು ಬೀರ ದೇವ್ರ ಮಾರ್ಗದವ್ರಿಗೆ ಕೇಳಬೇಕು. ಹೌದು ಒಂದು ಮಾತ ಸಂಧಿಗೆ ಆಹಾ ಬೀರ ದೇವ್ರ ಮಾರ್ಗದವರು ಅಷ್ಟೇ. ಆಹಾ ಸಂಧಿಗೆ ಒಂದು ಮಾತ ಒಬ್ಬ ಅಮೋಘ ಸಿದ್ಧನಿಂದ ಗುರು ಸೋಮೇಶ್ವರನಿಂದ ಆಹಾ 1700 ಮಂದಿ ಸಿದ್ಧರ್ತನ ಬಳ್ಳಿ ಹಬ್ಬ್ಯಾದ. ಹೌದೌದು ಈ ಹಬ್ಬ ಬಳ್ಳಿ ಒಳಗ ಹಾ ಅವ್ರಿಗೆ ಏನು ಸಂಶಯ ಆಗ್ಯದ, ಏನು ಸಂಶಯ ಬಂದಾದ ಏನ್ ಅಡಕ ವಿಷಯ ಯಾವ ಊರಲ್ಲಿ ಐತಿ ಅನ್ನೋದು ಅಂತ ವಿಷಯ ಆಹಾ ಬೇಕಾರ ಒಂದು ಲೇಖಿಗೆ ಹತ್ತಿರಬೇಕು, ಹೌದು ಬೇಡ ಒಂದು ಹೋಗಿ ನೋಡಿದ್ರ ಪ್ರಮಾಣಕ್ಕೆ ಹತ್ತಿರಬೇಕು. ಸಿದ್ಧಾಂತ ಇರ್ಬೇಕಾ? ಇಲ್ಲಿ ಪ್ರಮಾಣದ ಮಾತ, ತತ್ವದ ಮಾತ, ಸಿದ್ಧಾಂತದ ಮಾತ, ವೇದದ ಮಾತ. ಆಹಾ ಇಚ್ಚಿ ಕಡೆ ಮಾರ್ಗದವ್ರಿಗೆ ಅಚ್ಚಿ ಕಡೆ ಅವ್ರಿಗೆ ಕೇಳಬೇಕು, ಅಚ್ಚಿ ಕಡೆ ಮಾರ್ಗದವ್ರಿಗೆ ಇಚ್ಚಿ ಕಡೆ ಅವ್ರಿಗೆ ಕೇಳಿ. ಹಾ ಇದು ಮಾಸ್ತರ್ಗಳದಾಯ್ತು. ಹೌದು ಇದರ ಸಂಗಾಟ ಏನ್ರಿಪ್ಪ? ನಮ್ಮ ದೈವಕ್ಕೆ ಆನಂದದ ಊಟ ಏನ್ ಉಣಿಸ್ಬೇಕು ಅಂತ ಕೇಳಿದ್ರ ಏನ್ರಿಪ್ಪ ಅದು? ಬಯಸಿ ಬಂದಿರತಕ್ಕಂತ ಭಾಗ್ಯನೇ ಶ್ರೇಷ್ಠ. ಆಹಾ ಅಂದ್ರ ಆಹಾ ನಾವು ಬೇಡಿಸ್ಕೊಂಡಿರ್ತಕ್ಕಂಥ ಭಾಗ್ಯ, ಹೌದು ನಮಗ್ ಬೇಕು ಕೊಡು ಅಂತೇಳಿ ಬೇಡಿರ್ತಕ್ಕಂಥ ಭಾಗ್ಯ. ಹೌದಾ? ಒಟ್ಟೆ ಬಯಸಲಾರದೆ ಆಹಾ ಬಯಸಲಾರದೆ ಬಂದಿರತಕ್ಕಂಥ ಭಾಗ್ಯ ಆಹಾ ಬಹಳ ಶ್ರೇಷ್ಠ ಐತಿ ಅಂತ ಹೇಳಿ ಹೌದು ಇಲ್ಲದ ಮಾತಾಡುದಿಲ್ಲ. ಹೌದಾ? ಅದನ್ನು ಕೂಡ ಪ್ರಮಾಣಕ್ಕಿರ್ಬೇಕು. ಹೌದು ಹೌದಿಪ್ಪ. ಇಂಥವ್ರು ಒಟ್ಟೆ ಬಯಸಿಲ್ಲ, ಹಾ ಖರೆ ಪರಮಾತ್ಮ ಅವ್ರಿಗೆ ಕೊಟ್ಟಾನ. ಹೌದು ಯಾರು ಬಯಸಲಿಲ್ಲ? ಯಾರಿಪ್ಪ? ವಿಶ್ವಗುರು ಬಸವಣ್ಣ ನಾ ವಿಶ್ವಕ್ಕೆ ಗುರು ಆಗತ್ತನಂತ ಬೇಡಿಲ್ಲ. ಹೌದು ಹೌದು ಖರೆ ಪರಮಾತ್ಮ ವಿಶ್ವಗುರು ಅಂದು. ಆಹಾ ಭಕ್ತಿ ಭಂಡಾರಿ ಅಂದ್ರ ಜಗತ್ತಿನೊಳಗ, ಹೌದು ಜಗಕ್ಕ ಜ್ಯೋತಿ ಅಂದ್ರೆ ಏನ್ರಿ ಬೇಡ್ಯಾನನ್ರಿ? ಇಲ್ರಿ ಹೊಟ್ಟೆ ಬೇಡಿಲಾರ್ದ ಸಿಕ್ಕೈತಿ ಬಸವಣ್ಣಗ. ಹೌದು ಇದು ಬಯಸಲಾರದೆ ಬಂದಿದ್ದು. ಆಹಾ ಕೆಲವೊಂದು ಮಂದಿ ನೀ ಏನ್ ಬೇಡ್ತಿಪ್ಪ ಬೇಡ ಅಂದಾಕರ ಆಹಾ ಅಂಸಿದ್ದಪ್ಪ ಹೌದು ಸರ್ವ ಸಾಹಿತ್ಯಗಳನ್ನು ಪಡ್ಕೊಂಡ. ಹೌದು ಹೌದು ಸಾಹಿತ್ಯಗಳಿಂದ ಮರ್ತೆ ಲೋಕದಾಗ ಬೆಕ್ಕಂತ ಸಿದ್ಧಾಟಿಕೆ ಮಾಡಿ ತೋರ್ಸ್ಯಾನ. ಹೌದು ಹೌದ್ರಿಪ್ಪ. ಬಯಸಿ ಬಂದಿದ್ದು ಭಾಗ್ಯ ಶ್ರೇಷ್ಠ, ಬಯಸಲಾರದೆ ಬಂದಿರತಕ್ಕಂತ ಭಾಗ್ಯ ಶ್ರೇಷ್ಠ. ಒಂದೊಂದು ಘರ್ಷಣೆ ಮಾಸ್ತರ್ಗಳ ನಡಬಾರಕಿದು. ಹೌದು ಇದು ಮಾಸ್ತರ್ಗಳು ನಡಬಾರಕ. ಹಾ ಹಾಡವ್ರ ಹೆಂಗ ಹಾಡೋರ್ ಹೆಂಗ್ರಿಪ್ಪ? ಸಂಧಿಗೆ 2 ಜಾನಪದ ಚಾಲಿನೊಳಗ ಹಾಡಿದ್ರ ಆಹಾ ದೈವದ ಹೆಗಲ ಮೇಲೆ ಟಾವಲ್ ಕೂತಿರಬಾರ್ದು. ಹೌದು ಎರಡೇ ನುಡಿ, ಎರಡೇ ನುಡಿ, ಹೆಚ್ಚಿಗಿಲ್ಲ, ಅದು ಹೊಟ್ಟೆ ಇಲ್ಲ, ಹೊಟ್ಟೆ ಇಲ್ಲ. ಹೌದು ಅದು ಮಾತಾಡುತ್ತಾ ಹಾಡುತ್ತಾ ಒಳ್ಳೆ ಕಾರ್ಯಕ್ರಮ ನೀವು ನಡೆಸ್ಕೊಂಡು ಹೋಗ್ತೀರಿ ಅಂತಕ್ಕಂಥ 2 ಸತ್ಯ ಸಂಘದವರಿಗೆ ಶರಣಾರ್ಥಿಯನ್ನು ಹೇಳಿಕೊಂಡು ಈಗ ನನ್ನ 2 ಮಾತಿಗೆ ವಿರಾಮ ಇಟ್ಟು ಈ ಪಾಲನೆ ಒಳಗೆ ನೀವು ಪಾರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಆ 2 ಸತ್ಯ ಸಂಘದವರು ಅಚ್ಚುಕಟ್ಟ ಕಾರ್ಯಕ್ರಮವನ್ನು ಮಾಡಿ ವಿಷಯ ಹಿಡಿದು ಹಲಸಂಗಿ ಮೇಳದವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಯಾವುದು? ಬಯಸಿ ಬಂದದ್ದು, ಬಯಸಲಾರದೆ ಬಂದದ್ದು. ಹೌದು ತಮ್ಮಗ ಅನುಕೂಲ ಆಗಿರ್ತಕ್ಕಂಥ ವಿಷಯನ್ನ ಹಿಡ್ಕೊಂಡು ಬಸನಾಳ ಮ್ಯಾಳಿಗೆ ಹೌದು ಬಿಡುದು ಯಾರ ಕರ್ತವ್ಯ ಅಂತ ಕೇಳಿದ್ರೆ ಹಲಸಂಗಿ ಮೇಳದವ್ರದು. ಈಗ ಬಸನಾಳ ಸತ್ಸಂಗದ ಮಾಸ್ತರ ತನ್ನ ಯಾಳಿಗೆ ಹತ್ತಿ ಬಂದು ಸ್ಟೇಜ್ ಮೇಲೆ ಮಾತಾಡಿ ಒಂದು ಘರ್ಷಣೆಯನ್ನು ಕೇಳಿ ಮುಂದಿನ ಪಾಳಿಯಲ್ಲಿ ಅವ್ರು ಕೇಳಿರ್ತಕ್ಕಂಥ ಘರ್ಷಣೆಗೆ ಉತ್ತರ ಕೊಟ್ಟು ತನಗ ಬಂದಿರತಕ್ಕಂಥ ಪಾಲ್ ಹಿಡ್ಕೊಂಡು ಮತ್ತೊಂದು ಘರ್ಷಣೆ ಕೇಳೋದಕ್ಕ ನಮ್ಮ ಬಸನಾಳ ಮ್ಯಾಲಿನ ಮಾಸ್ತರ್ ತಯಾರಿ ಆಗ್ಬೇಕು. ಆ ಬಸನಾಳ ಮ್ಯಾಲಿನ ಮಾಸ್ತರ್ ತಕ್ಕಂತೆ ಸರ್ ಅವ್ರ ಪಾಳೆ ಹಾಡೋದಿತ್ತು, ಆ ಪಾಳೆ ಒಳಗೆ ವಿಷಯ ಇಟ್ರು ಅವ್ರಿಗೆ ಅನುಕೂಲ ಬಂದಂಗ ಅವ್ರು ಹಿಡಿದ್ರತ್ತ ಬಸನಾಳ ಮಕ್ಕಳು ಅನ್ನಬಾರದು. ಇಲ್ರಿಪ್ಪ, 2 ಮಂದಿ ಸಹೋದರರು ನನ್ನ ಮುದ್ದಿನ ತಂಗಿಗಳದಿರಿ ನೀವು. 2 ಮ್ಯಾಲ ನಮೂನೆ ಅದಾವ. ಅಮೋಘ ಸಿದ್ಧನ ಜಾಗದೊಳಗ ಸತ್ಯ ಪ್ರಮಾಣವಾಗಿರ್ತಕ್ಕಂಥ 2 ಮಂದಿ ತಕ್ಕಡಿಗೆ 2 ಪಡಗಿದ್ದಂಗ ಅಷ್ಟೇ ಸತ್ಯದ ಕಾಟ. ಇವತ್ತಿನ ದಿವಸ ಇವ್ರು ಹಿಂಗೆ ಹಾಡ್ಯಾರ, ಇವ್ರು ಹಿಂಗೆ ಮಾತಾಡ್ಯಾರ. ಈ ವಿಷಯ ಇಷ್ಟ ಆಳವಾಗಿ ಮುಟ್ಟ್ಯದ, ಈ ವಿಷಯ ಆಳವಾಗಿ ಮುಟ್ಟಿಲ್ಲ ಅಂತ ಹೇಳಿ ದೈವಕ್ಕೆ ನಾವು ಸಂಧಿಗೆರೆ ಆಯ್ತು, ಮತ್ತೊಂದ್ 2 ತಾಸು ಬಿಟ್ಟರೆ ಆಯ್ತು. ಇದೇ ರಂಗ ಸಜ್ಜಿಕೆಯನ್ನು ಏರಿ ಹೇಳೋ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ 2 ನನ್ನ ಮಾತಿಗೆ ವಿರಾಮ ಇಟ್ಟು ಸುಂದರ 5 ನುಡಿ ಮಾರ್ಗ ಹಾಡಿ ಆ ಸರಿಗೆ ನೀವು ಅನುಮತಿ ಮಾಡಿ ಕೊಡ್ಬೇಕು.
ಸರ್ ಬಂದು ಒಂದು ಘರ್ಷಣೆ ಮಾಡಿ ತಮ್ಮ ಗುರುವಿನ ಸ್ತೋತ್ರವನ್ನು ಮಾಡಿ ಹೌದಾ ಹೋಗಬೇಕು. ಹಲಸಂಗಿ ಅವರು ಹಾ ಮುಂದಿನ ಪಾಳಿ ಒಳಗೆ ತಮ್ಮದೊಂದು ಸಂವಾದ ಪಾಲ್ ಹಿಡ್ಕೊಂಡು ತಾವು ಒಂದು ಘರ್ಷಣೆಯನ್ನು ಮಾಡಿ ಹೌದಾ ಸರ್ ಕೇಳ್ತಕ್ಕಂಥ ಘರ್ಷಣೆಗ ಹಾ ಎಷ್ಟು ನೆಲಿಕ್ಯದ ಎಷ್ಟು ಬಂದದ ಎಷ್ಟು ಬರ್ತದ ಎಷ್ಟು ನಮ್ಮ ಮತ್ತಿಗೆ ಮುಟ್ಟ್ಯದ ಹಾ ಅಟ್ಟು ವಿಷಯನ ಒಳ್ಳೆ ರೀತಿಯಿಂದ ಬಿಡಿಸಬೇಕಂತಕ್ಕಂಥ ಮಾತನ್ನ ಹೇಳಿ ಎರಡು ಮಾತಿಗೆ ವಿರಾಮಿಟ್ಟು ಸುಂದರವಾಗಿರ್ತಕ್ಕಂಥ ಒಂದು ಮಾರ್ಗ ಹಾಡಿ ಹೌದು ಮಾಸ್ತರ್ಗೆ ಅನ್ಕೊಂಡ್ ಕೊಡ್ರಿ. ಓಕೆ